ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ಆರ್ಸಿಬಿ ಪಂದ್ಯಾವಳಿ. ಡಿಕೆ ಶಿವಕುಮಾರ್ ಹೇಳಿಕೆಗೆ ಹಿರಿಯ ವಕೀಲ ಅಮೃತೇಶ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಚಿನ್ನಸ್ವಾಮಿಯಲ್ಲಿ ಪಂದ್ಯಾವಳಿ ಬೇಡ ಅಂತ ಹೋರಾಟ. ಡಿಕೆ ಹೇಳಿಕೆ ಬೆನ್ನಲ್ಲೇ ಅಪೀಲ್ ಸಲ್ಲಿಸಿದ್ದಾರೆ ಅಮೃತೇಶ್. ಚಿನ್ನಸ್ವಾಮಿ ಕಾಲ್ತುಳಿತ ದುರಂತದಲ್ಲಿ 11 ಜನ ಸಾವನ್ನಪ್ಪಿದ್ರು. ಕ್ರೀಡಾಂಗಣ ಸುರಕ್ಷಿತವಲ್ಲ ಅಂತ ತಜ್ಞರು ವರದಿಯನ್ನು ಕೊಟ್ಟಿದ್ದಾರೆ. ಐಪಿಎಲ್ ವಾಣಿಜ್ಯ ಕ್ರಿಕೆಟ್ಗೆ ಅನುಮತಿಯನ್ನ ನೀಡದಂತೆ ಆಕ್ಷೇಪವನ್ನ ಮುಖ್ಯ ಕಾರ್ಯದರ್ಶಿ, ಗೃಹ ಇಲಾಖೆ, ಪೊಲೀಸ್, ಅಗ್ನಿಶಾಮಕ, ಪಿಡಬ್ಲ್ಯೂಡಿ, ಕೆಎಸ್ಸಿಎಗೆ ದಾಖಲೆಯನ್ನ ಸಲ್ಲಿಸಿದ್ದಾರೆ ವಕೀಲ ಅಮೃತೇಶ್. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಸೇರಿದಂತೆ ಬೇರೆ ಯಾವುದೇ ಪಂದ್ಯಾವಳಿಗಳನ್ನು ಮಾಡೋದು ಸರಿಯಲ್ಲ, ಸುರಕ್ಷಿತ ಅಲ್ಲ ಅಂತೇಳಿ ವರದಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ಇಲ್ಲಿ ಅರ್ಜಿಯನ್ನ ವಕೀಲರು ಅಮೃತೇಶ್ ಅವರು ಆ ಮೂಲಕ ದಾಖಲೆ ಸಮೇತ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈಗ ಸದ್ಯ ಅಪೀಲ್ ಹಾಕಿದೆ. ಅಪೀಲು ಚೀಫ್ ಸೆಕ್ರೆಟರಿ, ಕಮಿಷನರ್ ಆಫ್ ಪೊಲೀಸು, ಸ್ಟೇಡಿಯಂ. ಐ ಆಮ್ ಎ ಕ್ರಿಕೆಟ್ ಲವರ್. ಸೊ ಮುಂದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಏನು ಅನಾಹುತ ಆಗಿದೆ ಅದೆಲ್ಲ ತಪ್ಪಿಸಿ ಮುಂದಕ್ಕೆ ಈ ಕೆಸಿಯಲ್ಲಿ ಸ್ಟೇಡಿಯಂ ನಡೆದು ನಮ್ಮ ಬೆಂಗಳೂರಿನ ಗೌರವನ ಉಳಿಸೋ ರೀತಿಯಲ್ಲಿ ನಾವು ಮಾಡ್ತೀವಿ. ಬಟ್ ವಿತ್ ಸರಿಯಾದ ರೀತಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಸ್ವಲ್ಪ ಈ ಕ್ರೌಡ್ ಮ್ಯಾನೇಜ್ಮೆಂಟ್ ನ ಸ್ವಲ್ಪ ಗಮನದಲ್ಲಿಟ್ಕೊಂಡು ಇನ್ನು ಮುಂದಕ್ಕೆ ಈ ಸ್ಟೇಡಿಯಂನ ನಾವು ಬಳಸ್ತೀವಿ. ಇದ್ರ ಜೊತೆಗೆ ಆಲ್ಟರ್ನೇಟಿವ್ ಸ್ಟೇಡಿಯಂ ಕೂಡ ದೊಡ್ಡ ಸ್ಟೇಡಿಯಂ ಮಾಡ್ತೀವಿ. ಸರ್, ಲಾಸ್ಟ್ ಇಯರ್ ಆದಂತ ಏನಿದೆ ಅವಾಂತರ, ಇದಾದ್ಮೇಲೆ ಒಂದಷ್ಟು ಬೆಳವಣಿಗೆಗಳಾಗಿದೆ. ಇಲ್ಲಿಂದ ಐಪಿಎಲ್ ಬೇರೆ ಕಡೆಗೆ ಶಿಫ್ಟ್ ಆಗಬೇಕು, ಅದೆಲ್ಲ ಮುಂದಕ್ಕೆ ನಾವು ಯಾವ ಐಪಿಎಲ್ ಶಿಫ್ಟ್ ಆಗ್ಬಿಡಲ್ಲ, ಇಲ್ಲೇ ನಡೆಸಿಸ್ತೀವಿ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ, ಇದನ್ನ ನಾವು ಕಾಪಾಡ್ಕೊಂಡು ಹೋಗ್ತೀವಿ. ಅದು ಆಯ್ತು, ಏನೇನಿದೆ ಅದಕ್ಕೆಲ್ಲ ಮುಂದಕ್ಕೆ ಅವಕಾಶ. ಇನ್ನು 20,000 ಜನ ಪಬ್ಲಿಕ್ಗೆ ಅಲ್ಲಿ ಕೊಟ್ರೆ ಹೊರಭಾಗ. ಈಗ ಸದ್ಯ ಅಪೀಲ್ ಹಾಕಿದೆ. ಅಪೀಲು ಚೀಫ್ ಸೆಕ್ರೆಟರಿ, ಕಮಿಷನರ್ ಆಫ್ ಪೊಲೀಸು, ಡಿಐಜಿ, ಹೋಮ್ ಡಿಪಾರ್ಟ್ಮೆಂಟು, ಫೈರ್ ಅಂಡ್ ಸೇಫ್ಟಿ, ಬಿಸಿಸಿಐ, ಐಸಿಸಿಐ ಮತ್ತು ಕರ್ನಾಟಕದಲ್ಲಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂನ ಕ್ರಿಕೆಟ್ ಅಸೋಸಿಯೇಷನ್, ಹಾಗೇನೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ, ಅಪೀಲ್ ಮಾಡಿದ್ವಿ. ಏನು ಅಂತ ಹೇಳಿದ್ರೆ ಈಗಾಗಲೇ ನಮ್ಗೆಲ್ಲರಿಗೂ ಸಹ ಇನ್ನೂ ಮಾಸಿಲ್ಲ. ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮತ್ತೆ ವಿಧಾನಸೌಧ ಮುಂಭಾಗದಲ್ಲಿ ವಿಜಯೋತ್ಸವನ ಆರ್ಸಿಬಿ ಅವರು ನಡೆಸುವಂತ ಸಂದರ್ಭದಲ್ಲಿ ನಡೆದಂತ ಸ್ಟ್ಯಾಂಪೇಡ್ ದುರಂತದಲ್ಲಿ 11 ಜೀವಗಳನ್ನ ನಾವು ಕಳ್ಕೊಳ್ಳೋದು. ತದನಂತರ ಚಿನ್ನಸ್ವಾಮಿ ಸ್ಟೇಡಿಯಂನ ಯಾವುದೇ ರೀತಿಯ ಕ್ರಿಕೆಟ್ ಇದಕ್ಕೆ ಇದು ಮಾಡಲಿಲ್ಲ. ಅಲ್ಲಿಯ ಕೆಪಾಸಿಟಿ ಇರೋದು ಈ 30,000ದಲ್ಲಿ 10,000 ಪಾಸ್ಗಳೇ ಹೋಗುತ್ತೆ. ವಿವಿಐಪಿಗಳದಂತೆ, ಎಂಪಿ ಅಂತೆ, ಕಾರ್ಪೊರೇಟರ್ ಅಂತೆ ಎಲ್ಲರಿಗೂ ಹೋಗಿ ಇನ್ನು 20,000 ಜನ ಪಬ್ಲಿಕ್ಗೆ ಅಲ್ಲಿ ಕೊಟ್ರೆ ಹೊರಭಾಗದಲ್ಲಿ 1-1.5 ಲಕ್ಷ ಜನ ನಿಂತಿರ್ತಾರೆ ಕ್ರೀಡಾ ಪ್ರೇಮಿಗಳು. ಅದರಲ್ಲಿ ಆ ಆಟಗಾರರು ಒಳಗೆ ಹೋಗಾಗ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ಆರ್ಸಿಬಿ ಪಂದ್ಯಾವಳಿ. ಡಿಕೆ ಶಿವಕುಮಾರ್ ಹೇಳಿಕೆಗೆ ಹಿರಿಯ ವಕೀಲ ಅಮೃತೇಶ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಚಿನ್ನಸ್ವಾಮಿಯಲ್ಲಿ ಪಂದ್ಯಾವಳಿ ಬೇಡ ಅಂತ ಹೋರಾಟ. ಡಿಕೆ ಹೇಳಿಕೆ ಬೆನ್ನಲ್ಲೇ ಅಪೀಲ್ ಸಲ್ಲಿಸಿದ್ದಾರೆ ಅಮೃತೇಶ್. ಚಿನ್ನಸ್ವಾಮಿ ಕಾಲ್ತುಳಿತ ದುರಂತದಲ್ಲಿ 11 ಜನ ಸಾವನ್ನಪ್ಪಿದ್ರು. ಕ್ರೀಡಾಂಗಣ ಸುರಕ್ಷಿತವಲ್ಲ ಅಂತ ತಜ್ಞರು ವರದಿಯನ್ನು ಕೊಟ್ಟಿದ್ದಾರೆ. ಐಪಿಎಲ್ ವಾಣಿಜ್ಯ ಕ್ರಿಕೆಟ್ಗೆ ಅನುಮತಿಯನ್ನ ನೀಡದಂತೆ ಆಕ್ಷೇಪವನ್ನ ಮುಖ್ಯ ಕಾರ್ಯದರ್ಶಿ, ಗೃಹ ಇಲಾಖೆ, ಪೊಲೀಸ್, ಅಗ್ನಿಶಾಮಕ, ಪಿಡಬ್ಲ್ಯೂಡಿ, ಕೆಎಸ್ಸಿಎಗೆ ದಾಖಲೆಯನ್ನ ಸಲ್ಲಿಸಿದ್ದಾರೆ ವಕೀಲ ಅಮೃತೇಶ್. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಸೇರಿದಂತೆ ಬೇರೆ ಯಾವುದೇ ಪಂದ್ಯಾವಳಿಗಳನ್ನು ಮಾಡೋದು ಸರಿಯಲ್ಲ, ಸುರಕ್ಷಿತ ಅಲ್ಲ ಅಂತೇಳಿ ವರದಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ಇಲ್ಲಿ ಅರ್ಜಿಯನ್ನ ವಕೀಲರು ಅಮೃತೇಶ್ ಅವರು ಆ ಮೂಲಕ ದಾಖಲೆ ಸಮೇತ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈಗ ಸದ್ಯ ಅಪೀಲ್ ಹಾಕಿದೆ. ಅಪೀಲು ಚೀಫ್ ಸೆಕ್ರೆಟರಿ, ಕಮಿಷನರ್ ಆಫ್ ಪೊಲೀಸು, ಸ್ಟೇಡಿಯಂ. ಐ ಆಮ್ ಎ ಕ್ರಿಕೆಟ್ ಲವರ್. ಸೊ ಮುಂದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಏನು ಅನಾಹುತ ಆಗಿದೆ ಅದೆಲ್ಲ ತಪ್ಪಿಸಿ ಮುಂದಕ್ಕೆ ಈ ಕೆಸಿಯಲ್ಲಿ ಸ್ಟೇಡಿಯಂ ನಡೆದು ನಮ್ಮ ಬೆಂಗಳೂರಿನ ಗೌರವನ ಉಳಿಸೋ ರೀತಿಯಲ್ಲಿ ನಾವು ಮಾಡ್ತೀವಿ. ಬಟ್ ವಿತ್ ಸರಿಯಾದ ರೀತಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಸ್ವಲ್ಪ ಈ ಕ್ರೌಡ್ ಮ್ಯಾನೇಜ್ಮೆಂಟ್ ನ ಸ್ವಲ್ಪ ಗಮನದಲ್ಲಿಟ್ಕೊಂಡು ಇನ್ನು ಮುಂದಕ್ಕೆ ಈ ಸ್ಟೇಡಿಯಂನ ನಾವು ಬಳಸ್ತೀವಿ.
ಇದ್ರ ಜೊತೆಗೆ ಆಲ್ಟರ್ನೇಟಿವ್ ಸ್ಟೇಡಿಯಂ ಕೂಡ ದೊಡ್ಡ ಸ್ಟೇಡಿಯಂ ಮಾಡ್ತೀವಿ. ಸರ್, ಲಾಸ್ಟ್ ಇಯರ್ ಆದಂತ ಏನಿದೆ ಅವಾಂತರ ಇದಾದ್ಮೇಲೆ ಒಂದಷ್ಟು ಬೆಳವಣಿಗೆಗಳಾಗಿದೆ. ಇಲ್ಲಿಂದ IPL ಬೇರೆ ಕಡೆಗೆ ಶಿಫ್ಟ್ ಆಗಬೇಕು. ಅದೆಲ್ಲ ಮುಂದಕ್ಕೆ ನಾವು ಯಾವ IPL ಶಿಫ್ಟ್ ಆಗ್ಬಿಡಲ್ಲ, ಇಲ್ಲೇ ನಡೆಸಿಸ್ತೀವಿ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ, ಇದನ್ನ ನಾವು ಕಾಪಾಡ್ಕೊಂಡು ಹೋಗ್ತೀವಿ. ಅದು ಆಯ್ತು, ಏನೇನಿದೆ ಅದಕ್ಕೆಲ್ಲ ಮುಂದಕ್ಕೆ ಅವಕಾಶ. ಇನ್ನು 20,000 ಜನ ಪಬ್ಲಿಕ್ಗೆ ಅಲ್ಲಿ ಕೊಟ್ರೆ ಹೊರಭಾಗ. ಈಗ ಸದ್ಯ ಅಪೀಲ್ ಹಾಕಿದೆ. ಅಪೀಲು ಚೀಫ್ ಸೆಕ್ರೆಟರಿ, ಕಮಿಷನರ್ ಆಫ್ ಪೊಲೀಸು, DIG, ಹೋಮ್ ಡಿಪಾರ್ಟ್ಮೆಂಟು, ಫೈರ್ ಅಂಡ್ ಸೇಫ್ಟಿ, BCCI, ICCI ಮತ್ತು ಕರ್ನಾಟಕದಲ್ಲಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂನ ಕ್ರಿಕೆಟ್ ಅಸೋಸಿಯೇಷನ್, ಹಾಗೇನೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ, ಅಪೀಲ್ ಮಾಡಿದ್ವಿ. ಏನು ಅಂತ ಹೇಳಿದ್ರೆ ಈಗಾಗಲೇ ನಮ್ಗೆಲ್ಲರಿಗೂ ಸಹ ಇನ್ನೂ ಮಾಸಿಲ್ಲ. ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮತ್ತೆ ವಿಧಾನಸೌಧ ಮುಂಭಾಗದಲ್ಲಿ ವಿಜಯೋತ್ಸವನ RCB ಅವರು ನಡೆಸುವಂತ ಸಂದರ್ಭದಲ್ಲಿ ನಡೆದಂತ ಸ್ಟ್ಯಾಂಪೇಡ್ ದುರಂತದಲ್ಲಿ 11 ಜೀವಗಳನ್ನ ನಾವು ಕಳ್ಕೊಳ್ಳೋದು. ತದನಂತರ ಚಿನ್ನಸ್ವಾಮಿ ಸ್ಟೇಡಿಯಂನ ಯಾವುದೇ ರೀತಿಯ ಕ್ರಿಕೆಟ್ ಇದಕ್ಕೆ ಇದು ಮಾಡಲಿಲ್ಲ. ಅಲ್ಲಿ ಕೆಪಾಸಿಟಿ ಇರೋದು ಈ 30,000ದಲ್ಲಿ 10,000 ಪಾಸ್ಗಳೇ ಹೋಗುತ್ತೆ. VVIPಗಳದಂತೆ, MP ಅಂತೆ, ಕಾರ್ಪೊರೇಟರ್ ಅಂತೆ, ಎಲ್ಲರಿಗೂ ಹೋಗಿ ಇನ್ನು 20,000 ಜನ ಪಬ್ಲಿಕ್ಗೆ ಅಲ್ಲಿ ಕೊಟ್ರೆ ಹೊರಭಾಗದಲ್ಲಿ 1-1.5 ಲಕ್ಷ ಜನ ನಿಂತಿರ್ತಾರೆ ಕ್ರೀಡಾ ಪ್ರೇಮಿಗಳು. ಅದರಲ್ಲಿ ಆ ಆಟಗಾರರು ಒಳಗೆ ಹೋಗಾಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ RCB ಪಂದ್ಯಾವಳಿ. DK ಶಿವಕುಮಾರ್ ಹೇಳಿಕೆಗೆ ಹಿರಿಯ ವಕೀಲ ಅಮೃತೇಶ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಚಿನ್ನಸ್ವಾಮಿಯಲ್ಲಿ ಪಂದ್ಯಾವಳಿ ಬೇಡ ಅಂತ ಹೋರಾಟ. DK ಹೇಳಿಕೆ ಬೆನ್ನಲ್ಲೇ ಅಪೀಲ್ ಸಲ್ಲಿಸಿದ್ದಾರೆ ಅಮೃತೇಶ್. ಚಿನ್ನಸ್ವಾಮಿ ಕಾಲ್ತುಳಿತ ದುರಂತದಲ್ಲಿ 11 ಜನ ಸಾವನ್ನಪ್ಪಿದ್ರು. ಕ್ರೀಡಾಂಗಣ ಸುರಕ್ಷಿತವಲ್ಲ ಅಂತ ತಜ್ಞರು ವರದಿಯನ್ನು ಕೊಟ್ಟಿದ್ದಾರೆ. IPL ವಾಣಿಜ್ಯ ಕ್ರಿಕೆಟ್ಗೆ ಅನುಮತಿಯನ್ನ ನೀಡದಂತೆ ಆಕ್ಷೇಪವನ್ನ ಮುಖ್ಯ ಕಾರ್ಯದರ್ಶಿ, ಗೃಹ ಇಲಾಖೆ, ಪೊಲೀಸ್, ಅಗ್ನಿಶಾಮಕ, PWD, KSCAಗೆ ದಾಖಲೆಯನ್ನ ಸಲ್ಲಿಸಿದ್ದಾರೆ ವಕೀಲ ಅಮೃತೇಶ್. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL ಸೇರಿದಂತೆ ಬೇರೆ ಯಾವುದೇ ಪಂದ್ಯಾವಳಿಗಳನ್ನು ಮಾಡೋದು ಸರಿಯಲ್ಲ, ಸುರಕ್ಷಿತ ಅಲ್ಲ ಅಂತೇಳಿ ವರದಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ಇಲ್ಲಿ ಅರ್ಜಿಯನ್ನ ವಕೀಲರು ಅಮೃತೇಶ್ ಅವರು ಆ ಮೂಲಕ ದಾಖಲೆ ಸಮೇತ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈಗ ಸದ್ಯ ಅಪೀಲ್ ಹಾಕಿದೆ. ಅಪೀಲು ಚೀಫ್ ಸೆಕ್ರೆಟರಿ, ಕಮಿಷನರ್ ಆಫ್ ಪೊಲೀಸು, ಸ್ಟೇಡಿಯಂ. ಐ ಆಮ್ ಎ ಕ್ರಿಕೆಟ್ ಲವರ್. ಸೊ ಮುಂದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಏನು ಅನಾಹುತ ಆಗಿದೆ ಅದೆಲ್ಲ ತಪ್ಪಿಸಿ ಮುಂದಕ್ಕೆ ಈ KCಯಲ್ಲಿ ಸ್ಟೇಡಿಯಂ ನಡೆದು ನಮ್ಮ ಬೆಂಗಳೂರಿನ ಗೌರವನ ಉಳಿಸೋ ರೀತಿಯಲ್ಲಿ ನಾವು ಮಾಡ್ತೀವಿ. ಬಟ್ ವಿತ್ ಸರಿಯಾದ ರೀತಿಯಲ್ಲಿ ಕಾನೂನು